ನಿಮ್ದೇನ ಕೂತ್ಕೊಳ್ಳಿ ಪ್ಲೀಸ್ ಫಸ್ಟ್ ಕೂತ್ಕೊಳ್ಳಿ ಸರ್. ಏನು ಇವತ್ತು ಎಲ್ಲ ನೆಲ ಜಲ ಎಲ್ಲ ತಕೊಂಡು ಒಂದೊಂದು ಪೈಸಾ ಕಟ್ಟಿಬಿಟ್ಟು ಕೆನರಾ ಬ್ಯಾಂಕ್ ಮಾಡಿದ್ದಾರೆ ಹಿಂದಿನವರು. ಏನೋ ಹೌದಾ? ಇವತ್ತು ಯಾವನೋ ಬಂದು ಎಲ್ಲಿಂದ ಊರ್ ಬಿಟ್ಟು ಬಂದ್ ಜನಕ್ಕೆ ನೀವು 400 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ತೀರಿ ಅಂತಂದ್ರೆ, ಸೆಲೆಕ್ಷನ್ ಮಾಡ್ತೀರಿ ಅಂದ್ರೆ ಇನ್ನು ಮಣ್ಣಿನ ಮಕ್ಳು ಏನಾಗ್ಬೇಕು? ನಾ ಒಂದ್ ಹೇಳ್ತೇನೆ, ನೀವು ಹೇಳುದು ಕರೆಕ್ಟ್. ಆದ್ರೆ ಮಣ್ಣಿನ ಮಕ್ಕಳು ಇದಕ್ಕೆ ಅಪ್ಲೈ ಮಾಡ್ತಾ ಇಲ್ಲ. ಈಗ ಎಲ್ಲರೂ IT ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ. ಇಲ್ಲ, IT ನೋಡಿ, ಇಲ್ಲಿ ನಮ್ಮಲ್ಲಿ IT ಘಟಕ ಇದೆ, ನಮ್ಮ ಪಾರ್ಟಿನಲ್ಲೇ IT ಘಟಕ ಇದೆ. ನಮಗ್ ಗೊತ್ತಿದೆ IT ಘಟಕದಲ್ಲಿ ಎಷ್ಟು ಲಕ್ಷ ಜನ ತೆಗೆದಿದ್ದಾರೆ. ಜಾನ್ವರಿಯಿಂದ ಎಷ್ಟು ಲಕ್ಷ ಜನ ತೆಗೆದಿದ್ದಾರೆ ಅಂತ ಗೊತ್ತು. 1,80,000 ಜನನ ರಿಮೂವ್ ಮಾಡಿದ್ದಾರೆ. ಏನೋ ಇವಾಗ ಯಾರು IT ಗೆ ಅಪ್ಲೈನೇ ಮಾಡಲ್ಲ ಹೇಳ್ತೀನಿ. ಏನೋ ಈಗ ಏನಾಗಿದೆ ಗೊತ್ತಾ ನಿಮ್ಗೆ? ಅವರು 33 ವರ್ಷದವರೆಗೂ ದುಡಿಸ್ಕೊಂಡು ಆ ಕಡೆ ಕೆಲಸದಿಂದ ಕಿತ್ತಾಕ್ತಾ ಇದ್ರು. IT ಅವರು ಸರ್ ಏನಿದ್ರು ನ್ಯಾಯಯುತವಾಗಿ ಮಾತಾಡ್ತಿದೀವಲ್ಲ ಸರ್, ನಾವೇನು ಇಬ್ಬರಿಗೂ ಪ್ರೂಫ್ ಇರ್ತದೆ, ನಾವೇನ್ ಯಾರಿಗೂ ನಿಜ ಮಾಡ್ತಿಲ್ಲ. ಕೆಲವು ವಿಚಾರ ಗಲಾಟೆ ಮಾಡೋರು ಏನ್ ಗಲಾಟೆ ಮಾಡ್ತಾರ ನೋಡಿ ಸರ್. ಏನಂದ್ರೆ ಇಲ್ಲಿ ನಾವು ಬೇರೆಯವ್ರ ತರ ನಾವು ಬಂದಿಲ್ಲ ಸರ್, ನ್ಯಾಯಯುತ ಕೇಳಕ್ ಬಂದಿದೀವಿ. ಬಾವುಟ ಹಾಕೋರೆಲ್ಲ ಅವ್ರೇನ್ ಪೇಟೆಂಟ್ ತಗೊಂಡಿಲ್ಲ. ನಾವು ನಿಜವಾದ ಪಕ್ಷದವ್ರು. ನಾವು ಶಾಂತಿಯುತವಾಗಿ ಮಾತುಕತೆ ಆಡಕ್ ಬಂದಿದೀವಿ, ನಿಮ್ಮ ಹತ್ರ ಜಗಳ ಮಾಡಕ್ ಬಂದಿಲ್ಲ. ಒಂದ್ ತಿಳ್ಕೊಂಬಿಡಿ, ಬಾವುಟ ಹಾಕೋರಲ್ಲ, ಇದು ನಮ್ಮದು ಅಧಿಕೃತ ಬಾವುಟ. ಇದು ದುರ್ಬಳಕೆ ತುಂಬಾ ಆಗ್ತಾ ಇದೆ. ಹಿಂಗಾಗಿ ನಾವು ಈ ಪಕ್ಷದವರು ನ್ಯಾಯಯುತವಾಗಿ ಕೇಳಕ್ ಬಂದಿದ್ದೀವಿ. ಅದು ನೀವೇನ್ ಬೇರೆ ಯಾವ್ದು ಇದು ಕೊಡಕ್ ಹೋಗ್ಬಿಡಿ. ಇದೆಲ್ಲ ಹೆಡ್ ಆಫೀಸ್ ಇಂದ ಆಗೋದು ಅಂತದ್ದು. ಆಯ್ತಾ? ಎಲ್ಲರೂ ಒಂದ್ ಕಡೆ ಕುತ್ಕೊಂಡ್ ಮಾತಾಡೋಣ, ನಿಂತ್ಕೊಂಡ್ ಮಾತಾಡೋದು. ಏನ್ರಿ ಇದು? ಕನ್ನಡ ಬರೋದಿಲ್ಲ ಅಂದ್ರೆ ಇರ್ಲಿಲ್ಲ ಕೂಡುದು ಅಂತ ಅದು ಕರೆಕ್ಟ್ ಆಗಿ ಹೇಳಿರಿ. ಆ ಮಾತ್ ಬೇಕು. ಅದು ನಿಮ್ದು ಇದು ಒಂದೇ ಬ್ರಾಂಚ್ ಅಲ್ಲ, ಎಷ್ಟೇ ಬ್ರಾಂಚ್ಗೆ ಹೋಗ್ರಿ 5 ಜನ ಕುಣಿಸಿರ್ತಾರೆ. 5 ಜನ ಒಂದು ಭಾಷೆನ ಬಿಟ್ಟು ಬೇರೆ ಎಲ್ಲಾ ಭಾಷೆ ಮಾತಾಡ್ತಾರೆ, ನಮ್ಮ ಭಾಷೆನ ಬಿಟ್ಟು. ಅದು ತುಂಬಾ ತೊಂದರೆ ಮಾಡ್ತಾ ಇದಾರೆ. ಇದು ನೋಡಿ, ಇಲ್ಲಿ ಲ್ಯಾಬ್ ಅಂತ ಹಾಕ್ತೀರಿ, ಪೇಟು ಲ್ಯಾಬ್. ಕನ್ನಡ ಇಲ್ವಾ? ಚೇಂಜ್ ಮಾಡಿ ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ಎಲ್ಲ ಮಾಡೋಣ, ಸರಿ ಮಾಡೋಣ. ನೋಡಿ ಸರ್, ಇದು ಏನು ಇಷ್ಟು 2500 ವರ್ಷ ಆಗಿರೋ ಲ್ಯಾಂಗ್ವೇಜ್ ಇದು ಸರ್. ಈಗ ಕೆನರಾ